ಎಲ್ಲರಿಗೂ ನಮಸ್ತೆ. ಬನ್ನಿ, ಇವತ್ತಿನ ವ್ಲಾಗ್ ಬಂದು ಶಿವರಾತ್ರಿ ವ್ಲಾಗ್ ಹಾಕಿದ್ದೀನಿ. ಇದ್ರ ಹಿಂದಿನ ವೀಡಿಯೋಗಳು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಫಸ್ಟು ಹಬ್ಬದ ವ್ಲಾಗ್ ಹಾಕ್ಬಿಡೋಣ ಅಂತ ಫಸ್ಟ್ ಅದು ಹಾಕ್ತಿದ್ದೀನಿ. ನಾನಿಲ್ಲಿ ಶನಿವಾರ ಸಂಜೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನಾನು ದೇವ್ರ ಸಾಮಾನು ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ಅದಿತಿ ಹೆಲ್ಪ್ ಮಾಡ್ತಿದ್ದಾಳೆ. ಅದಿತಿ ಅಂತೂ ಈ ವ್ಲಾಗಲ್ಲಿ ಫುಲ್ ಇರ್ತಾಳೆ. ಯಾಕಪ್ಪ ಅಂದರೆ ಫುಲ್ ನನ್ನಿಂದನೇ ಇದ್ಲು. ಅದಕ್ಕೋಸ್ಕರ ವ್ಲಾಗ್ ತುಂಬ ಅದಿತಿ ಇರ್ತಾಳೆ ಈ ಸರ್ತಿ. ಹಬ್ಬಕ್ಕೆ ಸ್ಕೂಲೆಲ್ಲ ರಜೆ ಇತ್ತಲ್ಲ, ಆದ ಕಾರಣ ಅವಳು ನನ್ನಿಂದನೇ ಇದ್ಲು. ಇಲ್ಲಿ ಏನಪ್ಪ ಅಂದರೆ ದೇವರ ಸಾಮಾನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಬಟ್ಟೆಗಳು ಇಟ್ಕೊಳ್ತಾ ಇದ್ದೀನಿ. ಇಲ್ಲೇನು ಮಾಡಿದ್ಲಪ್ಪ ಅಂದರೆ ಸಾಯಿಬಾಬಾನ ಗಾಂಧಿ ತಾತ ಅಂದ್ಬಿಟ್ಲು. ಅದಕ್ಕೆಲ್ಲರೂ ನಗ್ತಾ ಇದ್ದೀವಿ. ಅವಳಿಗೆ ಯಾಕೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ. ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಿರ್ತೀನಿ, ಆದರೂ ಅವಳು ತಕ್ಷಣಕ್ಕೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಗಾಂಧೀಜಿ ಅಂದ್ಬಿಟ್ಲು. ಅವಾಗೆಲ್ಲರೂ ನಗ್ತಾ ಇದ್ದೀವಿ. ಈ ಥರ ನಗ್ನಾಗ್ತಾ ಪೂಜೆ ಎಲ್ಲ ನೆಮ್ಮದಿಯಾಗಿ ಮಾಡಿಕೊಂಡೆ. ನೋಡಿ, ದೇವ್ರ ಮನೆಯೆಲ್ಲ ನೀಟಾಗಿ ಸೋಪ್ ಹಾಕಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಬ್ಬಗಳಿಗೆ ಈ ರೀತಿ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ. ಸೋಮವಾರ ಸುಮ್ಮನೆ ಒರೆಸ್ಕೊಳ್ತೀನಿ. ಈ ಥರ ಹಬ್ಬ ಬಂದರೆ ಸೋಪೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಳ್ತೀನಿ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ರಂಗೋಲಿ ಹಾಕ್ಕೊಳ್ಳೋ ಟೈಮ್. ಶಿವರಾತ್ರಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಈ ರೀತಿ ರಂಗೋಲಿ ಹಾಕ್ತಿದ್ದೀನಿ. ಬುಕ್ ನೋಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ನನಗೇನೆಲ್ಲ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ, ಆದ ಕಾರಣ ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಲ್ಲ, ಆ ಬುಕ್ ನೋಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಇದು ವರ್ಷಕ್ಕೊಂದು ಸರ್ತಿ ಹಾಕ್ತೀನಿ ಕಂಪಲ್ಸರಿ ಈ ರಂಗೋಲಿ. ಇದರಲ್ಲೇ ಬೇರೆ ಬೇರೆ ಥರ ಹಾಕ್ತೀನಿ, ಆದರೆ ಈ ಡಿಸೈನ್ ಮಾತ್ರ ಹಾಕ್ತೀನಿ. ಯಾಕೆಂದರೆ ಚೆನ್ನಾಗಿ ಕಾಣುತ್ತೆ ಇದು ಕಲರ್ ತುಂಬಕ್ಕೆ. ಅದಕ್ಕೋಸ್ಕರ ಲಿಂಗಗಳು ಬೇರೆ ಕಾಣುತ್ತಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ತೀನಿ. ಲಾಸ್ಟಲ್ಲಿ ನಾನು ಒಬ್ಬಳೇ ಹಾಕಿಲ್ಲ, ಮಕ್ಕಳೆಲ್ಲ ಕಲರ್ ತುಂಬಿದ್ರು. ನಾನು ಯಾವುದೇ ಕಾರಣಕ್ಕೂ ಕಲರ್ ತುಂಬಿಲ್ಲ, ರಂಗೋಲಿ ಮಾತ್ರ ನಾನು ಹಾಕಿದೆ. ಆಮೇಲೆ ಫಿನಿಶಿಂಗ್ ಮಾಡಿದೆ ಅಷ್ಟೇ. ಇದೆಲ್ಲ ಕಲರು ಪಾವನಿ ಅದಿತಿ ಇಬ್ಬರೇ ಫಿಲ್ ಮಾಡಿದ್ರು. ಅವರು ಕೂಡ ಹೆಲ್ಪ್ ಮಾಡಿದ್ರು. ಈ ಹಬ್ಬದಲ್ಲಿ ಮನೆಯಲ್ಲೆಲ್ಲರೂ ಹೆಲ್ಪ್ ಮಾಡಿಕೊಂಡು ಹಬ್ಬ ಮಾಡಿದ್ವಿ. ನೋಡಿ, ಅವ್ರು ಕಲರ್ ತುಂಬ್ತಿದ್ದಾರೆ, ನಾನು ಅವ್ರು ತುಂಬಿರೋ ಕಲರ್ನೆಲ್ಲ ಫಿನಿಶ್ ಮಾಡ್ತಿದ್ದೀನಿ. ಹಂಗಾಗಿ 10 ಗಂಟೆ ಇದೇ ಆಗೋಯ್ತು. ಬೆಳಗ್ಗೆ ಅಷ್ಟೊತ್ತು ಮತ್ತೆ ಎಲೆಗಳು ಬಿದ್ದಿರುತ್ತೆ, ಎಲೆಗಳನ್ನೆಲ್ಲ ಹಾಯ್ಕೊಂಡ್ರೆ ಆಯಿತು ಅಂತ ನೈಟೇ ಹಾಕ್ಬಿಡ್ತಿದ್ದೀನಿ. ಈಗಂತೂ ಎಲೆ ಎಲ್ಲ ಉದುರೋ ಕಾಲ ಅಲ್ವಾ. ಹೊರಗಡೆ ಏನಾದರೂ ಈ ಥರ ನೈಟ್ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಎಲೆ ತುಂಬ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಿಮಗೆ ಬೆಳಗ್ಗೆನೂ ತೋರಿಸ್ತೀನಿ ರಂಗೋಲಿ ಹೇಗಿದೆ ಅಂತ. ಕತ್ಲಲ್ಲೂ ಕೂಡ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅದೇ ರೀತಿ ಬೆಳಗ್ಗೆ ಇನ್ನೂ ನೀಟಾಗಿ ತೋರಿಸ್ತೀನಿ. ಹಾಗೆ ಸಂಜೆ ಸ್ವಲ್ಪ ಹೂವು, ಬಾಳೆಹಣ್ಣು, ಕಳ್ಸಕ್ಕೋಸ್ಕರ ಕಾಯಿ ಇವನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗೆ ಆರ್ಗ್ಯಾನಿಕ್ಕಾಗಿ ಬೆಲ್ಲ ಬೇರೆ ಸಿಕ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿಕೊಂಡೆ. ಬೆಲ್ಲ ಇತ್ತು ಮನೆಯಲ್ಲಿ, ಆದರೆ ಇದು ಆರ್ಗ್ಯಾನಿಕ್ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು ಬೆಲ್ಲ. ಇದೇ ಬ್ಲಾಗಲ್ಲಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಯೂಸ್ ಮಾಡಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಹೂವುಗಳನ್ನೆಲ್ಲ ಬೆಳಗ್ಗೆ ಕಟ್ಕೊಳ್ಳೋಣ ಅಂತ ಎತ್ತಿಬಿಟ್ಟು ಮಲಗಬೇಕು. ಆದರೆ ಮಲಗೋಕ್ಕೂ ಮುಂಚೆ ಶಿವರಾತ್ರಿ ಹಬ್ಬ ಸ್ಪೆಷಲ್ ಮಾಡಬೇಕಲ್ಲ. ಏನಪ್ಪ ಅಂದರೆ ತಂಬಿಟ್ಟಿಗೋಸ್ಕರ ಇಲ್ಲಿ ಅಕ್ಕಿ ನೆನೆಸ್ಕೊಳ್ತಿದ್ದೀನಿ. ನಾನು ನೋಡಿಸೋದಲ್ಲ, ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ. ನಾನಿವತ್ತು ರಾಜಮುಡಿ ರೈಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೈಸ್ ಅವೈಲೇಬಲ್ ಇದ್ದರೆ ಅದು ತೊಗೊಳ್ಳಿ. ನಾನು ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ಈ ರೈಸ್ ತೊಗೊಂಡೆ ಅಷ್ಟೇ. ಸ್ವಲ್ಪ ಚಿಕ್ಕದಾಗಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ 3 ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಒಂದು 2-3 ಸರ್ತಿ ಅಕ್ಕಿನ ತೊಳೆದಾದ್ಮೇಲೆ ಇಲ್ಲಿ ನೆನೆಸ್ಬಿಟ್ಟು ಇಡ್ತೀನಿ. ನೈಟೆಲ್ಲ ನೆನೆಸ್ತಿದ್ದೀನಿ. ಹಾಗೆಯೇ ಕಡಲೆ ಬೀಜ ಬೇಕಲ್ಲ, ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಳ್ತೀನಿ. ಅದಕ್ಕೆ ಇಲ್ಲಿ ಹುರಿಯೋಕ್ಕೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ. ಅವರು ಹುರಿದ್ಬಿಟ್ಟಿರ್ತಾರೆ, ಬೆಳಗ್ಗೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತು ಶಿವರಾತ್ರಿ ಹಬ್ಬ. ಇವತ್ತು ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಬೆಳಗ್ಗೆನೇ 4:15ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ರೆಡಿಯಾಗಿ ಬರ್ತಿದ್ದೀನಿ. ಬಂದ ಕೂಡಲೇ ಬೇರೆ ಏನು ಕೆಲಸ ಇಲ್ಲ, ದೇವ್ರ ಮನೆಗೆ ಹೋಗಬೇಕು. ದೇವ್ರ ಮನೆ ಕೆಲಸ ಎಲ್ಲ ಮುಗಿದ ಮೇಲೇ ಅಡುಗೆ ಮನೆಗೆ ಹೋಗೋದು. ಪ್ರತಿ ಸಲನೂ ಹಂಗೆ ಮಾಡ್ತೀನಿ. ಸ್ನಾನ ಎಲ್ಲ ಮುಗಿದ ತಕ್ಷಣ ದೇವ್ರ ಮನೆಗೆ ಹೋಗ್ತೀನಿ. ಈಗ ಹೂವು ಕಟ್ಕೊಳ್ಳೋದು ಇವನ್ನೆಲ್ಲ ರೆಡಿ ಮಾಡ್ಕೋಬೇಕು. ರಾತ್ರಿ ದೇವ್ರನ್ನೆಲ್ಲ ಕ್ಲೀನ್ ಮಾಡಿದಾಗ ಬಟ್ಟೆ ಎಲ್ಲ ಇತ್ತಲ್ಲ, ಒಗೆದು ಅಲ್ಲೇ ಇಟ್ಟಿದ್ದೆ. ಈಗ ಅವನ್ನೆಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ನಿಮಗೆ ರಂಗೋಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬಂದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆನೇ ಬೇಗನೆ ಇದ್ದು. ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿ ಮಾವಿನ ಎಲೆ ಎಲ್ಲ ಕಿತ್ಕೊಂಡು ಹೋಗೋಕ್ಕೆ ಹೊರಗಡೆ ಬಂದು ಎಲೆ ಎಲ್ಲ ಕಿತ್ಕೊಂಡ್ಬಂದು ಹೂ ಕಟ್ಕೊಳ್ತೀನಿ.
ಹೂವುಗಳನ್ನೂ ಅಷ್ಟೇ ಬೆಳಗ್ಗೆ ಎದ್ದೇ ಕಟ್ಕೊಂಡೆ ಇವತ್ತು. ಹಾಗೆಯೇ ಅಕ್ಕಿ ನೆನೆಸಿಟ್ಟಿದ್ದಲ್ಲ ಅದನ್ನು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕಿಡಬೇಕು. ಆದ ಕಾರಣ ಒಂದು ಸರ್ತಿ ಆ ನೀರೆಲ್ಲ ಚೆಲ್ಬಿಟ್ಟು ಇನ್ನೊಂದು ಸರ್ತಿ ತೊಳ್ಕೊಳ್ತೀನಿ. ತೊಳ್ಕೊಂಡಾದಮೇಲೆ ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡು ಆ ಬಟ್ಟೆ ಮೇಲೆ ಆರಿಸ್ಕೊಳ್ತೀನಿ. ಬಟ್ಟೆ ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ, ಯಾಕೆಂದರೆ ಇದು ಎಡೆಗೆ ಮಾಡೋದ್ರಿಂದ ಚೆನ್ನಾಗಿರೋ ಬಟ್ಟೆ ತೊಗೋಬೇಕು. ಕಾಟನ್ ಬಟ್ಟೆ ತೊಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಚೆನ್ನಾಗಿರೋ ಟವಲ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾರಾಕ್ಬಿಟ್ಟು ಬರೋಷ್ಟರೊಳಗಡೆ ಪೂಜೆಗೆಲ್ಲ ಆಗಲೆಲ್ಲ ರೆಡಿ ಮಾಡಿಟ್ಟೋಗಿದ್ದೀನಿ. ಅಂದರೆ ಮಕ್ಕಳಿನ್ನೂ ರೆಡಿಯಾಗಿ ಬಂದಿರಲಿಲ್ಲ. ಅವರೆಲ್ಲ ಬಂದಮೇಲೆ ಒಂದೇ ಸರ್ತಿ ಪೂಜೆ ಮಾಡೋಣ ಅಂತ ಹೋಗಿದ್ದೆ. ನೋಡಿ, ಫಸ್ಟ್ ಹಸ್ಬೆಂಡ್ ಮಾಡಿದ್ದಾದಮೇಲೆ ನಾವೆಲ್ಲ ಪೂಜೆ ಮಾಡ್ತಿದ್ದೀವಿ. ಅದಿತಿ ಮಾಡಿದ್ಮೇಲೆ ಪಾವನಿ, ಆಮೇಲೆ ನಾನು ಮಾಡಿದೆ. ಅದಿತಿ ಅಂತೂ ಫುಲ್ಲು ಖುಷಿಯಾಗಿ ಪೂಜೆಗಳೆಲ್ಲ ಮಾಡಿದ್ವಿ ಒಂದು ಸರ್ತಿ. ಅವಳಿಗೆ ಈ ಥರದ ಮನೆ ಕೆಲಸ ಎಲ್ಲ ಮಾಡೋದು ತುಂಬಾ ಇಷ್ಟ. ಆದ ಕಾರಣ ನಾನು ಕೂಡ ಬಿಡ್ತೀನಿ ಅವಳನ್ನ. ಮನೇಲಿ ಏನೋ ದೀಪ ಅಂಟಿಸಿಲ್ಲ ಅಂದರೆ ಅದಿತಿಗೆ ಹೇಳೋದು, ಅವಳು ಇಷ್ಟಪಟ್ಟು ಮಾಡ್ತಾಳೆ. ಅವಳಿಗೆ ಒಂದೇ ಸರ್ತಿ ಗಂಟೆನೂ ಮತ್ತು ಇದು ಕಡ್ಡಿನೂ ಬೆಳಗಕ್ಕೆ ಬರಲ್ಲ. ಅದಕ್ಕೆ ನಾನು ಕೈ ಕೊಟ್ಟಿದ್ದಾಳೆ ಗಂಟೆ ಹೊಡಿಯೋಕ್ಕೆ. ಹಾಗೆ ನಾನು ಮಾಡ್ತಿದ್ದೀನಿ ಈಗ. ಈ ಹಬ್ಬ ಅಂದರೆ ಅಷ್ಟೇ ಅಲ್ವಾ, ದೇವ್ರ ಪೂಜೆ, ಮೇಯ್ನ್ ದೇವ್ರ ಪೂಜೆ. ಇಷ್ಟಪಟ್ಟು ನೆಮ್ಮದಿಯಾಗಿ ಮಾಡ್ಕೋಬೋದು. ಅಡುಗೆ ಮಾಡೋ ರಿಸ್ಕ್ ಇರಲ್ಲ, ಏನಿಲ್ಲ, ಉಪವಾಸ ಅಲ್ವಾ. ಆದ ಕಾರಣ ನಮ್ಮ ಮನೇಲಿ ಎಲ್ಲರೂ ಉಪವಾಸ ಇರಲಿಲ್ಲ, ನಾನು ಮಾತ್ರ ಇದ್ದೆ. ಬೆಳಗ್ಗೆ ಅವ್ರ ಬ್ರೇಕ್ಫಾಸ್ಟ್ಗೆ ಗೋಧಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಅಂದರೆ ಬನ್ಸಿರವೆ ಉಪ್ಪಿಟ್ಟು. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ. ಹಾಗೆ ನಿಮಗೆ ನಾನು ದೇವ್ರ ಮನೆ ತೋರಿಸಿಲ್ಲಲ್ವಾ, ಈಗ ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ಬೆಳಗ್ಗೆನೇ ಮಾಡಿಕೊಂಡೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ರೂ 9 ಗಂಟೆ ಆಯಿತು ನಂದು ಹಬ್ಬ ಪೂಜೆ ಎಲ್ಲ ಮುಗಿಯೋಕ್ಕೆ. ಆದರೂ ಏನು ಪರವಾಗಿಲ್ಲ, ಈ ಹಬ್ಬದಲ್ಲಿ ನೆಮ್ಮದಿಯಾಗಿ ಪೂಜೆ ಆಗ್ಬೋದು. ಪ್ರಸಾದ ಏನು ಮಾಡಿಲ್ಲಲ್ಲ, ಆದ ಕಾರಣ ಬಾಳೆಹಣ್ಣಿಟ್ಟು ಕಾಯಿ ಹೊಡೆದೆ. ಒಂಚೂರು ಬೆಲ್ಲ ಇಟ್ಟು ಪೂಜೆ ಮಾಡ್ಬೋದು. ನೋಡಿದ್ರಲ್ಲ ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ. ಈ ಸರ್ತಿ ಎಲ್ಲ ವಿಭೂತಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಫೋಟೋಗೂ ಅದೇ ರೀತಿ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವ್ರ ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಗೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ. ಮಕ್ಕಳಿಗೆ ಉಪ್ಪಿಟ್ಟು ಮಾಡ್ಕೊಂಡ್ಮೇಲೆ ಈಗ ತಂಬಿಟ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ, ಆಗಲೇ 1 ಅವರ್ ಏನಿಲ್ಲ, ಒಂದು 20 ಮಿನಿಟ್ಸ್ ಏನೋ ಡ್ರೈ ಆಗೋಕ್ಕಿಟ್ಟಿದ್ದೆ ಅಷ್ಟೇ. ತುಂಬ ಡ್ರೈ ಆಗಬಾರ್ದು, ಸ್ವಲ್ಪ ಹಸಿನೇ ಇರಬೇಕು ಅಕ್ಕಿ. ನೋಡಿಸ್ತೀನಲ್ಲ, ಕೈಯಲ್ಲಿ ಮುಟ್ಕೊಂಡ್ರೆ ಅಕ್ಕಿ ಅಂಟಬಾರ್ದು, ಆ ರೀತಿ ಇದ್ದರೆ ಸಾಕು. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಅಂದರೆ ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಎಷ್ಟು ನೈಯಸ್ಸಾದರೆ ಅಷ್ಟು ಚೆನ್ನಾಗಿರುತ್ತೆ. ರವೆ ಇದ್ದರೆ ತಂಬಿಟ್ಟು ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಆದ ಕಾರಣ ನೈಯಸ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ನಾನು ಯಾವಾಗೂ ವೈಟ್ ರೈಸೇ ಮಾಡ್ತೀನಿ, ಆದರೆ ಈ ಸರ್ತಿ ರೆಡ್ ರೈಸ್ ಹಾಕಿದ್ದೀನಿ ಅಷ್ಟೇ. ಇದನ್ನು ಎತ್ತಿ ಜರಡಿ ಮಾಡ್ಕೋಬೇಕು. ಅಕಸ್ಮಾತ್ ಎಲ್ಲಾದರೂ ರವೆ ಇದ್ದರೆ ಈ ಜರಡಿ ಮಾಡಿದಾಗ ನೀಟಾಗಿ ಆಗೋಗ್ಬಿಡುತ್ತೆ. ಸಣ್ಣ ಕಣ್ಣಿಂದು ಜರಡಿ ತೊಗೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿ ಪೌಡ್ರನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಪ್ರೆಸ್ ಮಾಡಿಡಬೇಕು. ನೋಡಿ, ಅಷ್ಟಿಟ್ಟಿಗೆ ಇಷ್ಟು ರವೆ ಥರ ಬಂತು. ಇದನ್ನು ಚೆಲ್ಬಿಡೋಣ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಲ್ಲ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಪ್ರೆಸ್ ಮಾಡಿ ಇಡಬೇಕು. ಏಕೆಂದರೆ ಹಸಿ ಹೋಗಬಾರ್ದು ಅಂತ, ಅಂದರೆ ಒದ್ದೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಹಾಗೆ ಇರಬೇಕು ಅಂತ ಈ ರೀತಿ ಮಾಡ್ತಾರೆ. ನೀವು ಕಜ್ಜಾಯ ಮಾಡ್ತಲ್ಲ, ಅದನ್ನು ಕೂಡ ಇದೇ ರೀತಿ ಮಾಡೋದು, ಆದರೆ ಕಜ್ಜಾಯ ಅಲ್ಲ ಇದು. ಈಗ ಇದಕ್ಕೆ ಕಡಲೆ ಬೀಜ ಎಲ್ಲ ರೆಡಿ ಮಾಡಿಟ್ಟಿದ್ದೀನಲ್ಲ, ಅದನ್ನು ಹೇಗೆ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ. ಬರೀ ಕಡಲೆ ಬೀಜ ಪೌಡ್ರ್ ಮಾಡಿದ್ರೆ ಅದು ಮಿಕ್ಸಿಗೆ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಈಗ ಸೇಮ್ ಗ್ಲಾಸಲ್ಲಿ ನೋಡಿ, ಇದೇ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ದು 3 ಗ್ಲಾಸು. ಈಗ ಅದೇ ಗ್ಲಾಸಲ್ಲಿ 3 ಗ್ಲಾಸು ಕಡಲೆ ಬೀಜ ಹಾಕ್ಕೊಳ್ತೀನಿ. ಈ ರೀತಿ ಪೌಡ್ರ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಅದೇ ಹಿಟ್ಟಿಗೆ ಒಂದು ಸೈಡ್ಗೆ ಹಾಕ್ಕೊಳ್ತಾ ಬರ್ತೀನಿ. ಇದು 2ನೇ ಗ್ಲಾಸು. ಇದನ್ನು ಕೂಡ ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಲಾಸ್ಟ್ ಒಂದು ಸ್ವಲ್ಪ ರಫಾಗಿ ಮಾಡ್ಕೊತೀನಿ. ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅವೆರಡು ಸ್ವಲ್ಪ ನೈಸ್ ಮಾಡ್ಕೊಂಡಲ್ಲ, ಇದನ್ನು ಸ್ವಲ್ಪ ತರಿ ಮಾಡ್ಕೊಂಡಿದ್ದೀನಿ.
ಈಗ ಇದಕ್ಕೆ ಸೇಮ್ ಗ್ಲಾಸಲ್ಲಿ 3 ಗ್ಲಾಸು ಒಣಕೊಬ್ಬರಿಯಲ್ಲಿ ಆ ಮೇಲೆ ಬ್ಲಾಕ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಹಾಕ್ಕೋಬೋದು ಬೇಕು ಅಂದರೆ, ನಾನು ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ತೆಗೆದಿದ್ದೀನಿ ಅಷ್ಟೇ. ಈ ರೀತಿ ತೆಗೆದುಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದನ್ನು ಕೂಡ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ. ಈಗ ಇದನ್ನೆಲ್ಲ ಅದೇ ಬೌಲ್ಗೆ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಏನಾದರೂ ಹಂಗೆ ಇದ್ದರೆ ಈಗ ಪೌಡ್ರ್ ಮಾಡ್ಕೊಳ್ತೀವಲ್ಲ ಯಾವುದಕ್ಕೂ ಅಂತಕ್ಕೆ ಸೇರಿಸ್ಕೋಬೇಕು. ನನ್ನ ಹತ್ರ ಪೌಡ್ರ್ ಇರೋದ್ರಿಂದ ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ. 1-2 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೋಬೇಕು. ಇದ್ರ ಮೇಲೆ ಏನಾದರೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ಏನಕ್ಕಪ್ಪ ಅಂದರೆ ಪಾಕ ಬರೋವರೆಗೂ ಡ್ರೈ ಆಗಬಾರ್ದು, ಅದಕ್ಕೋಸ್ಕರ. ನೋಡಿದ್ರಲ್ಲ, ಸೇಮ್ ಗ್ಲಾಸ್ ಮತ್ತೆ ಯೂಸ್ ಮಾಡ್ತಿದ್ದೀನಿ. ಬೆಲ್ಲಕ್ಕೆ ಪಾಕಕ್ಕೋಸ್ಕರ ಸೇಮ್ 3 ಗ್ಲಾಸ್ ಬೆಲ್ಲ ಹಾಕ್ಕೊಳ್ತೀನಿ. ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದು ಅಂದರೆ ಬೆಲ್ಲನ ಆರ್ಗಾನಿಕ್ ಬೆಲ್ಲ ತರಿಸಿದ್ನಲ್ಲ ಅದನ್ನು ಇಲ್ಲಿ ಕೊಟ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಪುಟ್ಟ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಪಾಕಕ್ಕೆ ಸ್ವಲ್ಪನೇ ನೀರು ಸಾಕು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕು. ಹೆಂಗನಾಗಲಿ ಆರ್ಗಾನಿಕ್ ಆದರೂ ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಮಾಡ್ಕೊಳ್ತಿದ್ದೀನಿ. ಆದರೆ ಏನೂ ಗಲೀಜಿರಲಿಲ್ಲ, ಆದರೂ ಮಾಡಿಕೊಂಡೆ ನಾನು. ಈ ರೀತಿ ಏನಾದರೂ ಮಾಡಬೇಕಾದ್ರೆ ಬೆಲ್ಲ ಚೆನ್ನಾಗಿರೋದು ತೊಗೋಬೇಕು ನೋಡಿ. ಚೆನ್ನಾಗಿ ಕರಗಿದ್ಮೇಲೆ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಪಾಕ ಬರಬೇಕು. ಮಧ್ಯೆ ಈ ರೀತಿ ಚೆಕ್ ಮಾಡ್ಕೊತಾ ಇರೋಣ. ಇಲ್ಲ, ಏಕೆಂದರೆ ಪಾಕ ಇದ್ದಕ್ಕಿದ್ದಂಗೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಚೆಕ್ ಮಾಡ್ಕೊತಾ ಇರಬೇಕು. ಪಾಕ ಬಂದು ಉಂಡೆ ಪಾಕ ಅಂದರೆ ಫುಲ್ಲು ಗಟ್ಟಿ ಪಾಕ ಅಲ್ಲ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರಬೇಕು ಅಂತ. ನಾನಿಲ್ಲಿ ಒಂದು 3-4 ಸಲ ಚೆಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ತೋರಿಸ್ತೀನಿ. ಈ ರೀತಿ ನೀರಿಗೆ ಹಾಕಿದ್ರೆ ಹರಡಬಾರ್ದು, ಅವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಉಂಡೆ ಪಾಕ ಬಂದಿದೆ ಅಂತ. ಈಗ ಇದನ್ನು ಉಂಡೆ ಮಾಡಿದ್ರೆ ಉಂಡೆ ಕಟ್ಟಬೇಕು, ಅಷ್ಟು ಬಂದರೆ ಸಾಕು ನೋಡಿ. ಈಗ ಕರೆಕ್ಟಾಗಿ ಬಂದಿದೆ. ಈ ಟೈಮಲ್ಲಿ ಹಿಟ್ಟು ಹಾಕ್ಕೊಳ್ಬೇಕು. ನೋಡಿದ್ರಲ್ಲ, ನೀಟಾಗಿ ಕೈಗೆ ಬಂತು. ಈಗ ಇದು ಒಂದು ಉಂಡೆ ಥರ ಬರ್ತಿದೆಯಲ್ಲ, ಇಷ್ಟು ಸಾಕು. ಇನ್ನು ಜಾಸ್ತಿ ಮಾಡಿದ್ರೆ ಇದು ತಂಬಿಟ್ಟು ಬಂದುಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಈಗ ಅದಕ್ಕೆ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕೀಗ. ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ಟವ್ ಉರಿತಾ ಇದ್ದರೆ ಹಿಟ್ಟು ಬಂದುಬಿಟ್ರೆ ಮತ್ತೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಆದ ಕಾರಣ ಸ್ಟವ್ ಆಫ್ ಮಾಡ್ಕೊಬಿಡಿ. ಆಮೇಲೆ ಆ ಹಿಟ್ಟನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು. ಒಬ್ಬರೇ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ ಕಾರಣ ಆ ಥರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಹಿಟ್ಟೆಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಸಿಯಾಗಿ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಏನಂದರೆ ಫುಲ್ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಬೇಕಾದ್ರೆ ಯಾರಾದರೂ ಹೆಲ್ಪ್ ಇದ್ದರೆ ತೊಗೋಬೋದು. ನನಗೆ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ನೋಡಿ. ಈ ಟೈಮಲ್ಲಿ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಎಲ್ಲ ಒಂದೇ ಸರ್ತಿ ಹಾಕ್ಕೊಂಬಿಟ್ಟಿದ್ದೀವಲ್ಲ, ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಆಗಬೇಕು. ಈಗ ಇದನ್ನು ಮತ್ತೆ ಸ್ಟವ್ ಅಂಟಿಸ್ಕೋಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಫುಲ್ ಹಿಟ್ಟು ಹಾಕ್ಬಿಟ್ಟು ಅಲ್ಲಾಡ್ಸೋಕ್ಕಾಗಲ್ಲ. ಆವಾಗ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ. ಈಗ ಸ್ಟವ್ ಆನ್ ಮಾಡ್ಕೊಳ್ತೀನಿ ನೋಡಿ. ಲೋ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ನಿಮಿಷಕ್ಕೆ 2 ನಿಮಿಷಕ್ಕೆ ಒಂದ್ಸಲ ಕದಲಿಸ್ತಾ ಇರಬೇಕು. ಹಂಗೆ ಬಿಟ್ಟರೆ ಮತ್ತೆ ತಳ ಹತ್ತುತ್ತೆ. ಆದ ಕಾರಣ ಚೆನ್ನಾಗಿ ಒಂದು 15 ನಿಮಿಷ ಕುದಿಬೇಕಂದ್ರೆ ಬೇಯಬೇಕಿದು. ಚೆನ್ನಾಗಿ ಬೆಂದ್ರೇ ಟಮಟ ತಿನ್ನಲಿಕ್ಕೆ ಚೆನ್ನಾಗಿರೋದು. ಆದ ಕಾರಣ 1 ನಿಮಿಷಕ್ಕೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಆ ಕಡೆ ಈ ಕಡೆ ಹೋಗ್ದಂಗೆ ಈ ತಂಬಿಟ್ಟು ಮಾಡಬೇಕು. ನೋಡ್ತಿದ್ದೀರಲ್ಲ ಹೇಗೆ ಆಗ್ತಾ ಇದೆ ಅಂತ. ಆಗಲೇ ಆ ಕಲರ್ ಇತ್ತಲ್ಲ, ಈಗ ನೋಡಿ ಎಷ್ಟು ಈಸಿಯಾಗಿ ಅಲ್ಲಾಡಿಸ್ಬೋದು ಅಂತ. ಚೆನ್ನಾಗಿ ಬೇಯ್ತಾ ಈಸಿ ಆಗಿಬಿಡುತ್ತೆ. ನಿಮ್ಗೆ ಅಷ್ಟು ಗಟ್ಟಿ ಇತ್ತು ಅನಿಸ್ತಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಆದರೆ ನಾನು ಉಪವಾಸ ಇದ್ದೀನಲ್ಲ, ತಿಂದಿಲ್ಲ. ಇಷ್ಟು ಬೇಯಿಸಾದ್ಮೇಲೆ ಈಗ ಫಸ್ಟು ಎಡೆಗಿಡಬೇಕು. ಇಲ್ಲಾಂದರೆ ಯಾರನ್ನ ಬಂದು ಎಂಜಾಯ್ ಮಾಡಿಬಿಡ್ತಾರೆ ಅಂತ ಫಸ್ಟ್ ಎಡೆಗೆ ಇಟ್ಬಿಡ್ತಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ದೇವ್ರಿಗೆ ಎಡೆ ಇಟ್ಟು ಬರ್ತೀನಿ ನೋಡಿ.
ನೋಡಿ ಎಷ್ಟು ಸಾಫ್ಟಾಗಿದೆ, ಬಿಸಿ ಬಿಸಿ ಇದೆ, ಕೈ ಮುಟ್ಲಿಕ್ಕೆ ಆಗ್ತಿಲ್ಲ. ನಾನು ಎಡೆಗೆ ಅಂತ ಈ ಪ್ಲೇಟ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಡ್ತೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇಡಬೇಕು. ನಾನು ಇಡೋಣ ಅಂತ ಹೋಗ್ತಿದ್ದೆ, ಅಷ್ಟೊಳಗಡೆ ಆದಿತ್ಯ ಕೈಯಲ್ಲೇ ಇಡಿಸ್ದೆ. ಅವಳಿಗಿಂತವೆಲ್ಲ ಮಾಡೋದಂದರೆ ಖುಷಿ ಆಯ್ತಲ್ಲ. ದೇವ್ರಿಗೆ ಎಡೆನೂ ಕೊಟ್ಟಮೇಲೆ ಸಮಾಧಾನ ಆಗ್ತಾ. ಅದನ್ನು ಆ್ಯಕ್ಚುಲಿ ಸಂಜೆ ಹೊತ್ತು ಕೊಡ್ತಾರೆ, ಆದರೆ ನಾನು ಬೇಗನೆ ಮಾಡಿಬಿಟ್ಟು ಇಟ್ಬಿಟ್ಟೆ. ಇನ್ನು ಸಂಜೆವರೆಗೂ ಮಕ್ಕಳು ತಿಂತಿರ್ತಾರೆ, ಅದಕ್ಕೋಸ್ಕರ ಫಸ್ಟು ದೇವ್ರಿಗೆ ಇಟ್ಬಿಡ್ತೀನಿ, ಆಮೇಲೆ ಮಕ್ಕಳು ಕೊಡ್ತೀನಿ. ಫಸ್ಟ್ ಆದಿತ್ಯಗೆ ಬಿಸಿ ಬಿಸಿ ಇದೆ, ಸುಡ್ತವಳಿಗೆ. ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಇದು ಒಂದು 2-3 ಅವರ್ಸ್ ಆದಮೇಲೆ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕು, ಆವಾಗ ಉಂಡೆ ಮಾಡಿದ್ರೆ ನೀಟಾಗಿ ಉಂಡೆ ಆಗುತ್ತೆ. ಫುಲ್ಲು ತಣ್ಣಗೆ ಹಾಕ್ಬಿಟ್ರೆ ಉಂಡೆ ಆಗಲ್ಲ, ಇದು ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಏನು ಕೈಗೆ ಹಚ್ಕೊಳ್ಳೋದು ಬೇಡ, ತುಪ್ಪನೂ ಏನೂ, ಯಾಕೆಂದರೆ ಆ ಕಾಯಿ ಹಾಕಿದ್ದೀವಲ್ಲ ಅದರಲ್ಲೇ ಬೆಜ್ಜಾನ್ ಎಣ್ಣೆ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೈಸಾಗಿ ಉಂಡೆ ಆಗ್ತಿದೆ ಅಂತ. ಪುಟ್ ಉಂಡೆ ಮಾಡಿದೆ ಈ ಸರ್ತಿ, ಯಾಕೆಂದರೆ ದೊಡ್ಡ ಉಂಡೆ ಮಾಡೋದು ತಿನ್ಲಿಕ್ಕಾಗಲ್ಲ. ಇದಾದರೆ ಒಂದೊಂದು ಪುಟ್ ಬಾಕ್ಸ್ಗೆ ಹಾಕ್ಬಿಡ್ಬೋದು. ಎಲ್ಲನೂ ಕೂಡ ಹೆಲ್ದಿಯಾಗಿ ಹಾಕಿದ್ದೀನಲ್ಲ, ಹೇಳಿದ್ನಲ್ಲ, ಎಲ್ಲನೂ ಕರೆಕ್ಟಾಗಿ 3 ಗ್ಲಾಸು, 3 ಗ್ಲಾಸ್ ಅಕ್ಕಿ, 3 ಗ್ಲಾಸ್ ಬೆಲ್ಲ, 3 ಗ್ಲಾಸ್ ಕಡಲೆಬೀಜ, ಹಾಗೆ 3 ಗ್ಲಾಸ್ ಕಾಯಿ. ಇದು ನನ್ನ ತಂಬಿಟ್ಟು ರೆಸಿಪಿ. ಹಾಗೆ ಇದು ನೆಕ್ಸ್ಟ್ ಡೇ ಉಪವಾಸ ಎಲ್ಲ ಬಿಟ್ಟ ಮೇಲೆ ಮಾಡಿದಂಥ ಅಡುಗೆ. ಬಿಸಿ ಬಿಸಿಯಾಗಿ ಅದೇ ಕೆಂಪಕ್ಕಿ ಯೂಸ್ ಮಾಡ್ಕೊಂಡು ಪಾಯಸ, ಅನ್ನ, ಸಾಂಬಾರು, ಚಿತ್ರಾನ್ನ, ಚಪಾತಿ, ಪಾಲಕ್ ಪನ್ನೀರ್ ಎಲ್ಲನೂ ಮಾಡಿದ್ದೆ. ಕೆನ್ನೆನೆಲ್ಲ ಏನೂ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಇವತ್ತು ಎಲ್ಲ ಮಕ್ಕಳಿಗೆ ಇಷ್ಟವಾದವೆಲ್ಲ ಮಾಡಿ ಊಟ ಮಾಡಿದ್ವಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.